ಅವರ ಒಂದು ಮಂತ್ರವೇ ಆಗಿತ್ತು. ಅವರ ಎಲ್ಲಾ ಉಪನ್ಯಾಸಗಳಲ್ಲೂ ಅವರು ಎಲ್ಲೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಸ್ವಾಮೀಜಿ ಅವರು ಪ್ರೀತಿಸಿ, ಕ್ಷಮಿಸಿ, ಯೋಚಿಸಿ ಅಂತ ಇದು ಮೂರನ್ನ ಅವರು ಬಹಳ ಪ್ರಬಲವಾಗಿ ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರು. ಒಬ್ಬ ಸಾಮಾನ್ಯ ಇಷ್ಟ ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರು ಈ ಪ್ರೀತಿಸಿ ಮತ್ತು ಕ್ಷಮಿಸಿ ಮತ್ತು ಯೋಚಿಸಿ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಾಗಿರ್ಬೋದು ಇದನ್ನ ಹೇಗೆ ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ತಾವು ಬಹಳ ಹತ್ತಿರದಿಂದ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಖಂಡಿತ ಅವರ ಹತ್ರ ಒಡನಾಟ ನನಗೆ ತುಂಬ ಸಿಗ್ತಾ ಇದ್ದ ಸಮಯ ಅಂದರೆ ಶಬರಿಮಲೆಗೆ ಹೋಗಬೇಕಾದ್ರೆ. ಯಾಕಂದರೆ ಪುಟ್ಟ ಬಾಲಕನಿಂದ ಕರ್ಕೊಂಡು ಹೋಗ್ತಾ ಇದ್ರು, ಆಮೇಲೆ ನಮ್ಮ ತಂಡ ಕಟ್ಕೊಂಡು ನಾವು ಹೋಗ್ತಾ ಇದ್ವಿ. ಎಲ್ಲಕ್ಕಿಂತ ಈ ಮೂರು ಎಲ್ಲಿ ನಮಗೆ ಬರ್ತದೆ ಅಂದರೆ 48 ದಿವಸ ರಥ ಮಾಡಿಕೊಂಡು ನಾವು ಸನ್ನಿಧಾನಕ್ಕೆ ಹೋಗ್ತೀವಿ. ಬಹಳ ಚೆನ್ನಾಗಿ ಎಲ್ಲರೂ ಕಳಿಸ್ಕೊಡೋರು, ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗೋರು. ಸನ್ನಿಧಾನಕ್ಕೆ ದೊಡ್ಡ ಪಾದ ಮಾಡಿ ಪಂಪೆ ಮುಗಿಸಿ ಸನ್ನಿಧಾನದ ಹತ್ರ ಹೋದಾಗ ತುಂಬ ಕ್ಯೂ ಇರ್ತದೆ. ಆ ಕ್ಯೂಯಲ್ಲಿ ಏನಾಗ್ತದೆ, ಎಲ್ಲರಿಗೂ ಒಂದು ಡೆಸ್ಪರೇಷನ್ ಬರ್ತದೆ, ಯಾವಾಗ ನಾವು ದೇವರನ್ನು ನೋಡ್ತೀವಿ ಅಂತ. ಆ ಸಮಯದಲ್ಲಿ ಮಧ್ಯದಲ್ಲಿ ಸಡನ್ನಾಗಿ ಒಂದು ಸ್ವಾಮಿಮಾರ್ಗಳು ನುಗ್ಗಿಬಿಡ್ತಾರೆ. ಅವರಿಗೂ ಬೇರೆ ಏನು ತಪ್ಪು ಭಾವನೆ ಅಲ್ಲ, ನಾನು ಬೇಗ ನೋಡಬೇಕು ಅನ್ನೋದೊಂದು. ಆ ಟೈಮಲ್ಲಿ ಎಲ್ಲರಿಗೂ ಸಿಟ್ಟು ಉತ್ತಂಗಕ್ಕಿರಬೇಕಾದ್ರೆ ಗುರುಗಳು ಹೇಳೋರು, ಇಲ್ಲಿ ನಿಮಗೆ ಆ ಮೂರು ಬರ್ತದೆ, ನೀವು ಅವ್ರಿಗೆ ಏನಾದ್ರು ಉತ್ತರ ಕೊಡೋ ಮುಂಚೆ ಯೋಚಿಸಿ, ನೀವು ಮಾತಾಡೋ ಪದ ಕರೆಕ್ಟಾ ಸನ್ನಿಧಾನದಲ್ಲಿ, ಇಲ್ಲ ನಿಮ್ಮ ಜೀವನದಲ್ಲಿ ಕರೆಕ್ಟಾ ಅಂತ. ಎರಡನೇದು ಬಂದ್ಬಿಟ್ಟು ಅವ್ರನ್ನ ಪ್ರೀತಿಸೋಕ್ಕೆ ನೋಡಿ, ಅವರು ನಿಮ್ಮ ಥರ ಸ್ವಾಮಿಮಾರ್ಗಳು, ಅವರನ್ನು ಪ್ರೀತಿಸೋದನ್ನ ನೀವು ಅಳವಡಿಸ್ಕೊಳ್ಳಿ. ಮೂರನೇದಾಗಿ ಯಾವತ್ತೇ ಆಗಲಿ ಕ್ಷಮಿಸೋದನ್ನು ಮನೋಭಾವ ಇಟ್ಕೊಳ್ಳಿ. 1 ನಿಮಿಷ ಮುಂಚೆ ಅವ್ರು ಅಯ್ಯಪ್ಪನ ನೋಡ್ತಾರೆ, ನಾವು 1 ನಿಮಿಷ ಆದಮೇಲೆ ನಾವು ನೋಡ್ತೀವಿ ಅಷ್ಟೇ ಅಂತ. ನಮಗೆ ಬಹಳ ವಿಸ್ಮಯವಾಗೋದು, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಸನ್ನಿಧಾನಕ್ಕೆ ಹೋಗಿ ಗುರುಗಳು ಈ ಮೂರನ್ನ ತಮ್ಮಲ್ಲಿ ತಾವೇ ಅಳವಡಿಸ್ಕೊಡ್ದಲ್ಲ ಹೇಗೆ ಅಂತ. ಅದೇ ಥರ ಅವರು ಇದಕ್ಕೆ ಹಲವಾರು ಪ್ರೇರಣೆಗಳು ಅವ್ರಿಗಿದ್ದಾವೆ. ನಮ್ಮ ಶ್ರೀ ಶ್ರೀ ರವಿಶಂಕರ್ಜಿಯವರು ಮೊದಲನೇ ಬಾರಿಗೆ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಇವರಿಬ್ಬರ ಒಡನಾಟ ತುಂಬ ಇತ್ತು. ಶ್ರೀ ಶ್ರೀ ರವಿಶಂಕರ್ಜಿಗಳು ಅದೇ ಥರ ಯಾವುದೇ ಆಗಲಿ ಅವ್ರು ಎಲ್ಲೂ ಭಾವುಕರಾಗಿ ಸಿಟ್ಟಿನಿಂದ ಮಾತಾಡಿದ್ದು ಯಾರೂ ನೋಡಿರಲ್ಲ. ಗುರುಗಳು ಅವರಿಬ್ಬರ ಒಡನಾಟದಿಂದ ಈ ಮೂರು ಬಂದಿದೆ ಅಂತ ನನ್ನ ಅನಿಸಿಕೆ. ಅದೇ ಥರ ಗುರುಗಳು ಇದನ್ನ ಮನೆಯಲ್ಲೂ ಅಷ್ಟೇ, ಯಾವತ್ತೇ ಆಗಲಿ ನಾವೇನೇ ಮಾಡಲಿ ಮನೆಯಲ್ಲಿ ಮೊದಲು ಹಿರಿಯರು ಏನು ಮಾಡೋದು, ನಮ್ಮನ್ನೊಂದು ಕೋಲ್ ಹಿಡ್ಕೊಂಡು ಒಂದು ಹೆದರಿಸೋದೇ ಆಗಲಿ ಇಲ್ಲ ಬೈಯೋದೇ ಆಗಲಿ, ಇವತ್ತವರೆಗೂ ನನ್ನ ಜೀವನದಲ್ಲಿ ನನಗೆ ಗುರುಗಳು ಅದು ಮಾಡಿಲ್ಲ. ಯಾಕಂದರೆ ಅದ್ರ ಬದಲು ಅವ್ರು ಹೇಳೋರು, ನೀನು ಯೋಚನೆ ಮಾಡಿ ನೀನು ಏನು ಮಾಡಿದೀಯಾ ಅಂತ. ಒಂದು 2 ನಿಮಿಷ ಆ ಕಡೆ ಹೋಗಿ ಕೂತ್ಕೋ, ನೀವು ಮಾಡಿದ ಸರಿನಾ ಯೋಚನೆ ಮಾಡು, ಸರಿ ಅಂದರೆ ಮುಂದುವರ್ಸು, ಇಲ್ಲ ತಪ್ಪು ಅಂದರೆ ತಿದ್ಕೋ ಅಂತ. ಅದು ಬಹಳ ಪ್ರೇರಣೆಯಾಗಿ ನಮ್ಮಲ್ಲಿ ಇವತ್ತು ಇಷ್ಟು ರಾಷ್ಟ್ರ ನಾವು ಸುತ್ತಾ ಇರಕ್ಕಂದ್ರೆ ಅವರ ಆಶೀರ್ವಾದ, ಅವರ ಆಶೀರ್ವಚನನೇ ಕಾರಣವಾಗಿದೆ ಸ್ವಾಮಿ. ಮತ್ತು ನಮ್ಮ ಪೂಜ್ಯ ರೋಜಾ ಷಣ್ಮುಗಂ ಸ್ವಾಮೀಜಿ ಅವರು ಅನೇಕ ತೀರ್ಥಕ್ಷೇತ್ರಗಳಿಗೆ ಮೇಲಿಂದ ಮೇಲೆ ಹೋಗಿ ಬರ್ತಾ ಇದ್ರು ಅಂತ. ಉದಾಹರಣೆಗೆ ಕೊಲ್ಲೂರು ಆಗಿರ್ಬೋದು ಅಥವಾ ತಿರುವಣ್ಣಾಮಲೆ ಆಗಿರ್ಬೋದು, ಈಗ ಅನೇಕ ಕ್ಷೇತ್ರಗಳಿಗೆ ಅವರು ಸಡನ್ ಆಗಿ ಹೋಗಿ ಬರ್ತಾ ಇದ್ರು ಅಂತ ಹೇಳಿ. ಇದರ ಹಿಂದೆ ಅವರ ಒಂದು ಆಧ್ಯಾತ್ಮಿಕ ಶಕ್ತಿಯ ಒಂದು ಕಾರಣವ ಅಥವಾ ಅವರು ಈ ಯಾತ್ರೆ ಅಂದ್ರೆ ಲೋಕ ಕಲ್ಯಾಣ ಅರ್ಥವಾಗ ಅದರ ಬಗ್ಗೆ ದಯಮಾಡಿ. ಲೋಕ ಕಲ್ಯಾಣ ಅನ್ನೋದು ಅವರ ರಕ್ತದಲ್ಲೇ ಇತ್ತು ಅನ್ನೋದು ನಾನು ಹತ್ರದಿಂದ ನೋಡಿದ್ದೇನೆ. ನೀವು ಹೇಳಿದ ಹಾಗೆ ಇವತ್ತು ಸಂಜೆ ಮನೇಲಿರೋರು ಬೆಳಿಗ್ಗೆ ಎದ್ದರೆ, ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದೇ ಇರೋ ಪ್ರಪಂಚ, ಅಮ್ಮ ನಾನು ಎಲ್ಲಿ ಹೋದ್ರು ಗುರುಗಳು ಅಂತ ನೋಡಬೇಕು. ಅಮ್ಮ ಒಂದು ಆಧಾರ ಸ್ತಂಭವಾಗಿ ಶಕ್ತಿಯಾಗಿ ಇದ್ರು ಅವರಿಗೆ, ನಾವು ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ. ಸಡನ್ ಆಗಿ ಒಂದು ದಿವಸ ಹೋಗಿ ಮಾರನೇ ದಿವಸ ಬಂದ್ಬಿಡೋರು. ಏನು ಅಂದರೆ ಕಳಸದಿಂದ ತಂದಿನಿ ಪ್ರಸಾದ ತಗೋ ಅನ್ನೋರು, ಹೊರನಾಡಿಂದ ಅನ್ನಪೂರ್ಣೇಶ್ವರಿ ಪ್ರಸಾದ ಅನ್ನೋರು. ನನಗೆ ಪ್ರಶ್ನೆ ಕೇಳೋದು ಬಹಳ ಇಷ್ಟ ಸಣ್ಣಲ್ಲಿ, ಯಾಕೆ ಸ್ವಾಮೀಜಿ ಈ ಥರ ಹೋಗ್ತಾ ಇದ್ದೀರಾ, ಅಲ್ಲಿ ಏನಿದೆ ಅಂತಿದ್ದೆ. ಅವ್ರು ಹೇಳಿರೋದು, ಅಲ್ಲಿ ಸಿಗುವ ಆಶೀರ್ವಾದ ನಾನು ಇಲ್ಲಿ ಜನರಿಗೆ ಹಂಚಿದರೆ ಅದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದೂ ಇಲ್ಲ ಅಂತ. ಇದಕ್ಕೊಂದು ಉದಾಹರಣೆ ಆಗಿ ಅಮೆರಿಕಾದಿಂದ ಒಬ್ಬರು ನನಗೆ ಭೇಟಿಯಾದರು. ಅಲ್ಲಿ ಭೇಟಿಯಾದಾಗ ನಾನು ಮಾತಾಡ್ತಾ ಒಂದು ಫೋಟೋ ತೋರಿಸಿದ್ರು. ಇವರು ಸೌತ್ ಇಂಡಿಯಾದಲ್ಲಿರೋ ಸ್ವಾಮೀಜಿ ನೋಡಿದ್ದೀರಾ ಅಂದರು. ಅದು ನಮ್ಮ ತಂದೆಯವರೇ ಆಗಿದ್ರು, ಆದರೆ ನಾನು ಅವರಿಗೆ ಹೇಳಲಿಲ್ಲ. ನೀವೆಲ್ಲಿ ನೋಡಿದ್ರಾ ಸ್ವಾಮಿ ಹಿಂದೆ. ನಾವು ಕಾಶಿ ಯಾತ್ರೆಗೆ ಹೋದಾಗ ಅಲ್ಲಿ ನಮಗೆ ಬಂದೊಬ್ಬರು ಶಿವಮೊಗ್ಗ ಬಾಬಾ ಅಂತ ಈ ಫೋಟೋ ಕೊಟ್ಟರು. ಅವರ ಆಶ್ರಮದಲ್ಲಿ ಫೋಟೋ ಇತ್ತು. ಅದಾದಮೇಲೆ ನೋಡಿದೆ, ನೀವು ಶಿವಮೊಗ್ಗ ಅಂದಿದ್ದರಿಂದ ನಾನು ಅಂದ್ಕೊಂಡು ಬಂದೆ. ಇಮ್ಮಿಡಿಯೇಟಾಗಿ ಗುರುಗಳಿಗೆ ಫೋನ್ ಮಾಡಿದೆ, ಸ್ವಾಮಿ ಇದು ಏನಿದು, ಅಲ್ಲಿ ಯಾರಿದ್ದಾರೆ ಅಂತ. ಅವ್ರು ಹೇಳೋದು, ನಾನು ಅನ್ನೋದು ಯಾರೂ ಇಲ್ಲ, ನಾನು ಯಾರಿಗೆ ಮಾತಾಡ್ತಿರ್ತೀನೋ ಅವರು ನನ್ನ ಬಗ್ಗೆ ಪ್ರಚಾರ ಮಾಡ್ತಾ ಇರ್ಬೋದು, ಆದರೆ ನನ್ನಕ್ಕಿಂತ ಮೇಲೆ ಅಯ್ಯಪ್ಪನ ಪ್ರಚಾರ ಅದು ಒಳ್ಳೇದಾಗಲಿ ಅಂತ ಹೇಳಿದ್ರು. ಆ ಥರ ಹೋಗಿದ್ದ ಕಡೆ ಎಲ್ಲ ಅವ್ರ ಶಿಷ್ಯವೃಂದನ ಬೆಳೆಸ್ತಾ ಹೋದರು. ಅದು ಇವತ್ತಿಗೆ ಕಾಣಿಸ್ತಿರೋ ಶಿಷ್ಯವೃಂದ ಎಲ್ಲ ಮನಸ್ಸಿಂದ ಬರೋರು. ಹಲವಾರು ರಾಜಕೀಯ ಒಡನಾಟನೂ ಇತ್ತು ಅವರಿಗೆ, ಆದರೆ ಅವರಿಗೆ ಮುಖ್ಯವಾಗಿ ಭಕ್ತವೃಂದ, ಶಿಷ್ಯರು, ಅದರ ಮೇಲೆ ಅಪಾರ ಪ್ರೀತಿ.